ಪಡೀಬೇಕು ಅಂತ ಬಯಸಿ ಹೋದರೆ ಆ ರಾಮನ ತಮ್ಮ ವಿರೂಪಿತಾ ಕೃತಾಸ್ಮಿ, ನನ್ನ ಮೂಗು ಕಿವಿಯನ್ನು ಕತ್ತರಿಸಿ ಕಳುಹಿಸಿದ. ತಾಂತು ದೃಷ್ಟ್ವಾದ್ಯ ವೈದೇಹೀಂ ಪೂರ್ಣಚಂದ್ರ ನಿಭಾನನಾಂ ಮನ್ಮಥಸ್ಯ ಶರಾಣಾಂ ವೈ ತ್ವಂ ವಿಧೇಯೋ ಭವಿಷ್ಯಸಿ. ನಾನು ಏನು ಹೇಳಿ ಅಣ್ಣ, ನಾನು ಹೇಳಿದರೆ ನಿನಗೆ ಅದು ಶಬ್ದಗಳಷ್ಟೇ, ಅಥವಾ ನೀನೇ ಏನೋ ಒಂದು ಕಲ್ಪಿಸಿ ಇಲ್ಲಿ ತನಕ ನೋಡಿದ ಎಲ್ಲ ವಸ್ತುಗಳನ್ನು ರಾಶಿ ಹಾಕಿ ಇಷ್ಟು ಚಂದ ಇರಬಹುದು ಅಂತ ನೀನು ಊಹೆ ಮಾಡ್ಬೋದು. ಅದು ಕೂಡ ಲೆಕ್ಕಕ್ಕಿಲ್ಲ ಅಣ್ಣ. ನೀನೇ ಕಣ್ಣಾರೆ ಕಂಡ ಮೇಲೆ ನಾವು 14,000 ಜನ ಪ್ರಾಣ ತೆತ್ತದ್ದು ಯಾವ ರೂಪಕ್ಕಾಗಿ, ಯಾವ ಕಾರ್ಯಕ್ಕಾಗಿ, ಅದರ ಹಿಂದೆ ಎಷ್ಟೆಲ್ಲ ನಮ್ಮ ಹಂಬಲ ನಿನಗಾಗಿ ಒಳ್ಳೆಯ ಕಾರಣದಿಂದ ಇತ್ತು. ನೀನು ಖಂಡಿತ ಆಕೆಯನ್ನೊಮ್ಮೆ ನೋಡಿದರೆ ಮನ್ಮಥಸ್ಯ ಚ ಶರಾಣಾಂ ವೈ ತ್ವಂ ವಿಧೇಯೋ ಭವಿಷ್ಯಸಿ, ನೀನು ಖಂಡಿತ ಆ ಕಾಮದ ಬಾಣಕ್ಕೆ ಒಳಗಾಗಿ ಇದು ಬೇಕೇ ಬೇಕು, ಇದು ನನ್ನದೇ ಸೊತ್ತು ಅಂತ ನೀನೇ ಬಯಸ್ತಿ. ನಾನು ಹೇಳುವುದೇ ಬೇಡ. ನಿನಗೆ ಅಂತಹ ಆಶ್ಚರ್ಯ ಖಂಡಿತ ಅಲ್ಲಿ ಹುಟ್ಟಿಯೇ ಹುಟ್ಟತ್ತೆ. ಯದಿ ತಸ್ಯಾಭಿಪ್ರಾಯೋ ತಸ್ಯಾಂ ಅಭಿಪ್ರಾಯ ಭಾರ್ಯಾರ್ಥೇ ತವ ಜಾಯತೆ ಶೀಘ್ರ ಮುದ್ರಿಯತಾಂ ಪಾದಃ ಜಯಾರ್ಥಮಿಹ ದಕ್ಷಿಣಃ. ನಾನೇನು ಹೇಳುವುದಿಲ್ಲ, ನಿನಗೆ ಇಂಥದ್ದೊಂದು ಚೆಲುವಾದ ವಸ್ತು ನಿನ್ನ ಕೈಯಲ್ಲಿ ಇರಬೇಕು ಅಂತ ಬಯಕೆ ಇದ್ದರೆ, ಅದನ್ನು ಪಡೀಬೇಕು ಅಂತ ಹಂಬಲ ಏನಾದರೂ ಹುಟ್ಟಿದರೆ ನಮಗೋಸ್ಕರ ಏನು ಮಾಡಬೇಡ, ನಿನಗೋಸ್ಕರನೇ ಮಾಡು. ನಮಗೋಸ್ಕರ ನೀನೊಂದು ಕಂಬನಿ ಮಿಡಿಲಿಲ್ಲ, ಅಯ್ಯೋ ಪಾಪ ಅಂತ ಹೇಳಿಲ್ಲ, ಜನಗಳನ್ನು ಕಳುಹಿಸಿಕೊಟ್ಟು ಕಾವಲು ಪಡೆಯನ್ನು ಹಿಂಗಾವಲಾಗಿ ಕೊಡಲಿಲ್ಲ, ಇದ್ಯಾವುದು ಬೇಡ. ನಮಗಾಗಿ ಏನು ಮಾಡಬೇಡ. ನಿನಗೋಸ್ಕರ ಆದರೂ ಈ ಸೊತ್ತನ್ನು ಪಡೆಯುವ ಯೋಚನೆ ಇದ್ದರೆ ಜಯಾರ್ಥಂ ದಕ್ಷಿಣ ಪಾದ ಶೀಘ್ರಂ ಉದ್ರಿಯತಾಂ, ಬಲಗಾಲಿಟ್ಟು ಹೊರಡು, ಮತ್ತೆ ಎಡಗಾಲಿಟ್ಟು ಅಪಶಕನ ಮಾಡಿಕೊಳ್ಬೇಡ. ನಿನಗೆ ನೀನು ಖುಷಿಯಾಗಿರ್ಬೇಕು, ನೀನು ಚೆನ್ನಾಗಿರಬೇಕು. ನಿನ್ನ ನೋಡಿ, ಹಿಂದೆ ರಾಜನಾಗಿ ಏನಿರಬೇಕು ಅಂತ ಹೇಳಿದವಳು ಅವನಿಗೆ ಸಿಟ್ಟು ಬಂದ ಮೇಲೆ ಆ ಸಿಟ್ಟಿಗೆ ಉತ್ತರಗಳು ಸಿಗಬೇಕು ಅಂತ ಬಯಸಿದ ತಕ್ಷಣ ಆ ಹಿಂದಿನದ್ದೆಲ್ಲ ಗಾಳಿಗೆ ತೂರಿಬಿಟ್ಲು. ಅಂದರೆ ಅದು ಹೇಳಿದ್ದು ಕೇವಲ ಅವನ ಗಮನವನ್ನು ತನ್ನೆಡೆಗೆ ಸೆಳೆಯುವ ಉದ್ದೇಶ ಮಾತ್ರ ಇತ್ತು ಹೊರತು ನಿಜವಾಗೂ ಇದು ಧರ್ಮಶೀಲನಾಗಿರುವುದಕ್ಕೆ ಹೇಳಬೇಕಾದ ಮಾತಾ? ನಿನ್ನ ಹೆಂಡತಿ ಆಗಬೇಕು ಇವಳು ಅಂತ ಪರಸ್ತ್ರೀಯನ್ನು ಈಗಾಗಲೇ ಮದುವೆ ಆದ ಒಂದು ಹೆಣ್ಣನ್ನು ತನ್ನ ಕಡೆಗೆ ಎಳೆದುಕೊಳ್ಳಬೇಕು ಅಂತ ಬೋಧಿಸುವ ಧರ್ಮಶೀಲತೆ ಎಲ್ಲಿಯದ್ದು? ಹಾಗಾದರೆ ಅಂದರೆ ಇದೇ ಒಂದು ಆ ವಿಷಯಕ್ಕೆ ಬೇಕಾದಾಗ ಹಾಗೆ ಮಾತಾಡೋದು, ಈ ವಿಷಯಕ್ಕೆ ಬೇಕಾದಾಗ ಹೀಗೆ ಮಾತಾಡೋದು. ಇದು ನಮ್ಮ ದೇಶದಲ್ಲಿ ಬಹಳ ಚೆನ್ನಾಗಿ ನಿಮಗೆ ನಿತ್ಯವೂ ಕಾಣ್ಲಿಕ್ಕೆ ಸಿಗುವಂಥ ಬೇಕಾದಷ್ಟು ಮಾತುಗಳು. ಅಲ್ಲಲ್ಲಿ ಅಲ್ಲಿಗೆ ಬೇಕಾದಾಗ ಹಾಗೆ, ಇಲ್ಲಿಗೆ ಬೇಕಾದಾಗ ಹೀಗೆ.